ಮತ್ತೊಂದು ಕಡೆ ವಿರೋಧ ಪಕ್ಷದ ಸ್ಥಾನದಲ್ಲಿದ್ರೆ ಬಿಜೆಪಿಯಲ್ಲೂ ಕೂಡ ಏನು ಕಮ್ಮಿ ಇಲ್ಲ ಗುಂಪುಗಾರಿಕೆ. ಬಹಿರಂಗವಾಗಿ ಯತ್ನಾಳ್ ಅವರು ತೊಡೆತಟ್ಟು ನಿಂತಿದ್ದಾರೆ ರಾಜ್ಯಾಧ್ಯಕ್ಷರ ವಿರುದ್ಧ. ಒಂದು ಕಡೆ ಯತ್ನಾಳ್, ಮತ್ತೊಂದು ಕಡೆಯಲ್ಲಿ BSY ಅಥವಾ ಅವರ ಪುತ್ರ ವಿಜಯೇಂದ್ರ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಈ ಆಂತರಿಕ ಕಲಹ. ಮಾತಿನ ಮಲ್ಲಯುದ್ಧ ಪ್ರತಿ ದಿನ ಕೂಡ ತೀಕ್ಷ್ಣತೆಯನ್ನ, ತೀವ್ರತೆಯನ್ನ ಹೆಚ್ಚು ಮಾಡ್ಕೊಳ್ತಾ ಸಾಕ್ತಾ ಇದೆ. ಯತ್ನಾಳ್ ನಮ್ಮ ತಂಡದವರು CM ಆಗ್ತಾರೆ ಅನ್ನೋ ಹೊಸ ಮಾತು ಹೇಳಿರೋದು ಕೇಸರಿ ಮನೆಯಲ್ಲಿ ಮತ್ತಷ್ಟು ಕೋಲಾಹಲಕ್ಕೆ ಕಾರಣವಾಗಿದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಮುಂದೆ ಟಿಕೆಟ್ ಕೊಡೋದು ನಮ್ಮ ಕೈಗೆ ಬರ್ತದೆ, ನೀವೇನು ವಿಚಾರ ಮಾಡಿ. ಹೌದು, ನಾವು ಯಾಕೆ ಟೀಮ್ ನಾವು ಮುಖ್ಯಮಂತ್ರಿ ಆಗಲಕ್ಕೆ ಯಾರು ಯೋಗ್ಯರಲ್ಲ. ನಮ್ಮ ವಿರುದ್ಧ ಯಾರ್ದಾರು ಭ್ರಷ್ಟಾಚಾರ ಆರೋಪ, ಯಾರ್ದಾರು ಮನೆ ಮುಂಚೆವನು ಇಲ್ಲ. ನಮ್ಮ ಮ್ಯಾಗ ಯಾವ ಆರೋಪಗಳಿಲ್ಲ. ಬಿಜೆಪಿಯಲ್ಲಿ ತಾರಕಕ್ಕೇರಿದ ಬಣಗಳ ಫೈಟ್. ಭವಿಷ್ಯದಲ್ಲಿ ಯತ್ನಾಳ್ ಕೊಡ್ತಾರಂತೆ ಟಿಕೆಟ್. ಯತ್ನಾಳ್ ಹೊಡೆಯೋ ಡೈಲಾಗ್ ಕೇಳಿದ್ರಿ ಅಲ್ವಾ? ಬಿಜೆಪಿಯಲ್ಲಿ ಬಣ ಬಡಿದಾಟ ಮಿತಿ ಮೀರಿ ಹೋಗಿದೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಬಿಜೆಪಿ ಸದ್ಯ ಪ್ರತಿಪಕ್ಷ ಸ್ಥಾನದಲ್ಲಿ ಇದೆ ಅನ್ನೋದನ್ನ ಮರ್ತಂತೆ ಕಾಣಿಸ್ತಾ ಇದೆ. ವಾಸ್ತವದಲ್ಲಿ ನೆಲಕಚ್ಚಿರುವ ಬಿಜೆಪಿಯ ಒಂದು ಟೀಮ್ ಭವಿಷ್ಯದ ಬಗ್ಗೆ ಮಾತಾಡ್ತಾ ಇದೆ. ಹೌದು, ವಕ್ಫ್ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಡೆಸ್ತಾ ಇರುವ ಹೋರಾಟ ಯತ್ನಾಳ್ ವರ್ಸಸ್ ವಿಜಯೇಂದ್ರ ನಡುವಿನ ಕಾಳಗದಂತೆ ಆಗ್ಬಿಟ್ಟಿದೆ. ಫಿಲ್ಟರ್ ಇಲ್ಲದೆ ಮಾತನಾಡುವ ಯತ್ನಾಳ್ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ವಿರುದ್ಧ ಬಹಿರಂಗ ಸಮರ ಸಾರಿದ್ದಾರೆ. ಬಿಜೆಪಿಯಲ್ಲಿ ಹೀಗೆ ಭಿನ್ನಮತ ಬಿರುಸುಗೊಂಡಿದ್ದು ನಮ್ಮ ತಂಡದವರೇ ಮುಖ್ಯಮಂತ್ರಿ ಅಂತ ಡೈಲಾಗ್ ಹೊಡೆದಿದ್ದಾರೆ. ಮುಂದೆ ಟಿಕೆಟ್ ಕೊಡೋದು ನಮ್ಮ ಕೈಗೆ ಬರ್ತದೆ, ನೀವೇನು ವಿಚಾರ ಮಾಡಿ. ಹೌದು, ನಾವು ಯಾಕೆ ಟೀಮ್ ನಾವು ಮುಖ್ಯಮಂತ್ರಿ ಆಗಲಕ್ಕೆ ಯಾರು ಯೋಗ್ಯರಲ್ಲ. ನಮ್ಮ ವಿರುದ್ಧ ಯಾರ್ದಾರು ಭ್ರಷ್ಟಾಚಾರ ಆರೋಪ, ಯಾರ್ದಾರು ಮನೆ ಮುಂಚೆವನು ಇಲ್ಲ. ನಮ್ಮ ಮ್ಯಾಗ ಯಾವ ಆರೋಪಗಳಿಲ್ಲ. ಅಷ್ಟೇ ಅಲ್ಲ, ಬಿಜೆಪಿ ಕೆಲ ಮುಖಂಡರು ಹೆದರಿ ನಮ್ಮ ಹೋರಾಟಕ್ಕೆ ಬಂದಿಲ್ಲ, ಈ ಆಟ ಇಷ್ಟಕ್ಕೆ ನಿಲ್ಲಲ್ಲ ಅನ್ನೋ ಧಾಟಿಯಲ್ಲಿ BSY ಹಾಗೂ ವಿಜಯೇಂದ್ರಗೆ ಟಾಂಗ್ ಕೊಟ್ಟಿದ್ದಾರೆ. ಪತ್ರಕರ್ತ ಬಂಧುಗಳೇ, ಸುಮ್ಮನೆ ಕಾರ್ಯಕರ್ತರು ಡಿಶು ಮಾಡಿದ್ರೆ ಬಿದರ್ನಾಗೆ ಹೇಳಿರಲ್ಲ, ಅದನ್ನ ತೀವ್ರವಾಗಿ ಖಂಡಿಸ್ತೇನೆ. ಎಲ್ಲ ಕಡೆ ವ್ಯಾಪಕ ಸ್ವಾಗತ ಸಿಕ್ಕಿದೆ. ಜೈಕಾರ ಹಾಕಿ ಪಟಾಕ್ಷಿ ಹಾಕಿ ನಮ್ಮ ಊರಲ್ಲಿ ಸ್ವಾಗತ ಮಾಡ್ಯಾರ. ಸುಮ್ಮನೆ ನೀವು ಯಾಕೆ ಹೊಡಿಲಾಕತ್ತೀರಿ? ನಾವೇನು ತಪ್ಪು ಮಾಡೀವಿ? ನಾವು ಬಡವರು ಅದೀವತ್ತ ಹೊಡಿಲಾಕತ್ತೀರಿ, ದೊಡ್ಡ ದೊಡ್ಡ ಶ್ರೀಮಂತರ ಪರವಾಗಿ ಹೊಡಿಲಾಕತ್ತೀರಿ. ಈಗೇನು ಎಲೆಕ್ಷನ್ ಇಲ್ಲ, ನಾವು ನಿಮಗೆ ಅಂಜೋದಿಲ್ಲ. ಇತ್ತ BY ವಿಜಯೇಂದ್ರ, R ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ 3 ತಂಡ ವಕ್ಫ್ ವಿರುದ್ಧ ಹೋರಾಟ ಮಾಡುತ್ತೆ. ಡಿಸೆಂಬರ್ 4ರಿಂದ 6ರವರೆಗೆ ಜಿಲ್ಲಾ ಪ್ರವಾಸ ಮಾಡುತ್ತೆ. ಅಷ್ಟರಲ್ಲೇ ಯತ್ನಾಳ್ ಟೀಮ್ ಒಂದು ರೌಂಡ್ ಹೊಡೆದು ಮುಗಿಸಿರುತ್ತೆ. ಬಿಜೆಪಿಯಲ್ಲಿ ಪರಿಸ್ಥಿತಿ ಹೀಗಿರುವಾಗ ನಾಯಕತ್ವ ಬದಲಾವಣೆ ಮಾಡಬೇಕೋ ಬೇಡವೋ ಅಂತ ಹೈಕಮಾಂಡ್ ಯೋಚನೆ ಮಾಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾನಾಗಲೇ ಹೇಳಿದಾಗೆ 1.5 ವರ್ಷ ಅಷ್ಟೇ ಆಗಿದೆ ಬಿಜೆಪಿಯ ರಾಜ್ಯ ಘಟಕದ ಜವಾಬ್ದಾರಿಯನ್ನ ವಿಜಯೇಂದ್ರ ಅವರಿಗೆ ನೀಡಿ. ಆದರೆ ಡಿಸೆಂಬರ್ ನಂತರದಲ್ಲಿ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯೋದೇ ಇಲ್ಲ, ಡಿಸೆಂಬರ್ ವೇಳೆಗೆ ಬದಲಾವಣೆ ಆಗ್ಬಿಡುತ್ತೆ ಅಂತ ಹೇಳಿ ಘಂಟಾಘೋಷವಾಗಿ ಹೇಳ್ಕೊಂಡು ಓಡಾಡ್ತಿದ್ದಾರೆ ಯತ್ನಾಳ್ ಬಣದ ನಾಯಕರು. ಬದಲಾವಣೆ ಆಗಬೇಕು ಅಂತಂದ್ರೆ ಒಂದಷ್ಟು ನೆಗೆಟಿವ್ ಅಂಶಗಳು ಕೂಡ ವಿಜಯೇಂದ್ರ ಅವರಿಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರಿಗೆ ಕನ್ವಿನ್ಸಿಂಗ್ ಆಗಿರಬೇಕು. ವಿಜಯೇಂದ್ರ ಅವರ ನಾಯಕತ್ವದ ಗುಣದ ವಿಚಾರದಲ್ಲಿರುವ ಪಾಸಿಟಿವ್ಸ್ ಹಾಗೆ ವಿಜಯೇಂದ್ರ ಅವರ ವಿಚಾರದಲ್ಲಿ ಕೇಳೋಕೆ ಸಿಗ್ತಾ ಇರುವ ನೆಗೆಟಿವ್ ಪಾಯಿಂಟ್ಸ್ ಏನು ಗಮನಿಸ್ತಾ ಹೋಗೋಣ. ವಿಜಯೇಂದ್ರ ಅವರಿಗೆ ಪ್ಲಸ್ ಪಾಯಿಂಟ್ ಅಂದ್ರೆ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ BS ಯಡಿಯೂರಪ್ಪನವರ ಪುತ್ರ ಅಂತ ಹೇಳಿ. ಮಾಸ್ ಲೀಡರ್, ಬಿಜೆಪಿ ಕಂಡಂತಹ ರಾಜ್ಯ ಮಟ್ಟದಲ್ಲಿ ಬಿಜೆಪಿ ಕಂಡಂತಹ ಧೀಮಂತ, ಹಾಗೆ ಎಲ್ಲ ಸಮುದಾಯದ ಜನರನ್ನ ಹಾಗೆ ಅಖಂಡ ಕರ್ನಾಟಕದಲ್ಲಿ ಮತಗಳನ್ನ ಸೆಳೆಯುವ ಸಾಮರ್ಥ್ಯವುಳ್ಳ ನಾಯಕ ಅಂತಂದ್ರೆ BS ಯಡಿಯೂರಪ್ಪನವರು. ಅವರ ಪುತ್ರ ಅನ್ನೋ ಕಾರಣಕ್ಕೆ ವಿಜಯೇಂದ್ರ ಅವರಿಗೆ ಸಹಜವಾಗಿ ಒಂದಷ್ಟು ಬೆಂಬಲ ಪಕ್ಷದ ಕಾರ್ಯಕರ್ತರ ಮಟ್ಟದಲ್ಲಿ ಲಭ್ಯವಾಗಿದೆ. ಆದರೆ ತಂದೆಯ ಛಾಯೆಯ ಅಡಿಯಲ್ಲಿದ್ದಾರೆ, ತಮ್ಮದೇ ಛಾಪನ್ನ ಮೂಡಿಸುವಲ್ಲಿ ಈವರೆಗೂ ವಿಫಲರಾಗಿದ್ದಾರೆ ವಿಜಯೇಂದ್ರ ಅನ್ನೋ ಆರೋಪ ಕೂಡ ಇದ್ದೇ ಇದೆ. ಹಳೆ ಮೈಸೂರು ಭಾಗ, ಮಧ್ಯ ಕರ್ನಾಟಕ ಭಾಗದಲ್ಲಿ ಒಂದಷ್ಟಿದ್ರೂ ಕೂಡ ಇನ್ನು ಉತ್ತರ ಕರ್ನಾಟಕ ಭಾಗದ ಮಟ್ಟಕ್ಕೆ ಕೂಡ ತಲುಪಿಲ್ಲ ವಿಜಯೇಂದ್ರ ಅವರ ಈ ನಾಯಕತ್ವದ ವರ್ಚಸ್ಸು ಅಥವಾ ನಾಯಕತ್ವವನ್ನ ಮೆಚ್ಚುವಂತಹ ಸಂಗತಿಗಳೇನು ಕೂಡ ಉತ್ತರ ಕರ್ನಾಟಕ ಭಾಗದವರೆಗೂ ತಲುಪಿಲ್ಲ ಅನ್ನೋ ಅಪವಾದ ಇದ್ದೇ ಇದೆ.
ಲೋಕಸಭಾ ಚುನಾವಣೆ ವೇಳೆ ಪಕ್ಷ ಸಂಘಟನೆಯಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸಿದ್ರು ಅನ್ನೋದು ವಿಜಯೇಂದ್ರ ಅವರ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ಇರುವಂತಹ ಒಂದು ಸಮಾಧಾನ ಸಂಗತಿ. ಅಂದ್ರೆ ಈಗ ನಡೆದ 3 ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯಲ್ಲಿ ಪಕ್ಷ ಹೀನಾಯವಾಗಿ ಸೋಲನ್ನ ಕಾಣ್ತು. ಅದಕ್ಕೆ ವಿಜಯೇಂದ್ರ ಅವರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನೋ ಆರೋಪ ಇತ್ತು. ಮತ್ತೊಂದು ಕಡೆಯಲ್ಲಿ ಎಲ್ಲಾ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ವಿಜಯೇಂದ್ರ ಅವರು ವಿಫಲರಾದ್ರು ಅನ್ನೋ ಮಾತು ಕೂಡ ಬಂತು. ರಾಜ್ಯ ಘಟಕದ ಅಧ್ಯಕ್ಷರಾಗಿರೋ ಕಾರಣಕ್ಕಾಗಿ ಸೋಲಿನ ಹೊಣೆ ಕೂಡ ಅವರೇ ಹೊರಬೇಕಾಗುತ್ತೆ ಅನ್ನೋ ಮಾತು ಕೂಡ ಇದ್ದೇ ಇದೆ. ಇನ್ನು ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡ್ತಾ ಬಿಜೆಪಿ ಪಕ್ಷ ಸಂಘಟನೆಗೆ ಶ್ರಮವನ್ನ ವಹಿಸುತ್ತಿದ್ದಾರೆ ವಿಜಯೇಂದ್ರ ಅವರು. ಆದ್ರೆ ತಮ್ಮದೇ ಪಕ್ಷದೊಳಗಿನ ಭಿನ್ನಮತವನ್ನ ಶಮನ ಮಾಡುವಲ್ಲಿ ಈವರೆಗೂ ಯಶಸ್ವಿಯಾಗಿಲ್ಲ. ತಮ್ಮದೇ ವಿರುದ್ಧವಾಗಿ ತಿರುಗಿ ನಿಂತಿದ್ರು ಕೂಡ ಯತ್ನಾಳ್ ಹಾಗೆ ಅವರ ಬಣದ ನಾಯಕರು ವಿಜಯೇಂದ್ರ ಅವರು ನೇರವಾಗಿ ಕುಳಿತು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನದಲ್ಲಿ ಈವರೆಗೂ ಸಫಲರಾಗಿಲ್ಲ. ವಿಜಯೇಂದ್ರ ಅವರ ಬೆನ್ನಿಗೆ BS ಯಡಿಯೂರಪ್ಪನವರ ಬೆಂಬಲಿಗರ ಸಪೋರ್ಟ್ ಇದೆ. ಇವತ್ತು BC ಪಾಟೀಲ್ ಅವರು, ರೇಣುಕಾಚಾರ್ಯ ಅವರೆಲ್ಲ ಪ್ರೆಸ್ ಮೀಟ್ ಮಾಡಿ ವಿಜಯೇಂದ್ರ ಅವರೇ ಮುಂದಿನ CM, ನಾವು ಅದಕ್ಕೋಸ್ಕರ ಬೃಹತ್ ಸಮಾವೇಶವನ್ನ ಮಾಡ್ತೀವಿ ದಾವಣಗೆರೆಯಲ್ಲಿ ಅಂತ ಹೇಳಿ ಅನೌನ್ಸ್ ಮಾಡ್ಬಿಟ್ಟು. ಇದು BS ಯಡಿಯೂರಪ್ಪನವರನ್ನ ಬೆಂಬಲಿಸ್ಕೊಂಡು ಬಂದಿದ್ದ ಬಣದ ಮಾತಿದೆ. ಆದ್ರೆ ಇದೇ ಮಾತನ್ನು ಒಪ್ತಾರಾ ಈಶ್ವರಪ್ಪನವರು? ಇದೇ ಮಾತನ್ನು ಒಪ್ತಾರಾ ಯತ್ನಾಳ್ ಅವರು? ಹೀಗೆ ಬಿಜೆಪಿಯ ಅನೇಕ ಹಿರಿಯ ನಾಯಕರು ವಿಜಯೇಂದ್ರ ಅವರನ್ನ ಮುಂದಿನ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂದ್ಬಿಟ್ರೆ ಒಪ್ತಾರಾ ಅನ್ನೋದೊಂದು ಇದ್ದೇ ಇದೆ. ಅದರಲ್ಲೂ ಯತ್ನಾಳ್ ಅವರ ನಡೆ ನಾವು ಈಗಷ್ಟೇ ಕೇಳಿಸ್ಕೊಂಡ್ವಿ. ಯತ್ನಾಳ್ ಅವರು ಯಾಕೆ ನಮ್ಮಲ್ಲಿ ಯಾರಿಗೂ ಸಾಮರ್ಥ್ಯ ಇಲ್ವಾ ಮುಖ್ಯಮಂತ್ರಿ ಆಗೋಕೆ? ಮುಂದಿನ ದಿನಗಳಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಕೂಡ ನಾವು ಡಿಸೈಡ್ ಮಾಡೋಂಗಾಗತ್ತೆ, ನೋಡ್ತಾ ಇರಿ ಅಂತ ಹೇಳಿ ಓಪನ್ ಆಗಿ ಸೆಡ್ ಹೊಡೆದು ನಿಲ್ತಾ ಇದ್ದಾರೆ ಯತ್ನಾಳ್ ಅವರು. ಎಲ್ಲವೂ ಕೂಡ ವಿಜಯೇಂದ್ರ ಅವರಿಗೆ ನೆಗೆಟಿವ್ ಆಗಿ ಪರಿಣಮಿಸ್ತಾ ಇದೆ. ಆದರೆ ಸದ್ಯಕ್ಕೆ ಕೇಂದ್ರದಲ್ಲಿರುವ ಬಿಜೆಪಿ ನಾಯಕರಿಗೆ ರಾಜ್ಯದಲ್ಲಿ, ಅದರಲ್ಲೂ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿರುವ ಬಿಜೆಪಿಯಲ್ಲಿ ಆಗ್ತಾ ಇರುವ ಈ ಆಂತರಿಕ ಭಿನ್ನಾಭಿಪ್ರಾಯಗಳನ್ನ ಗಂಭೀರವಾಗಿ ಪರಿಗಣಿಸುವ ಅನಿವಾರ್ಯತೆ ಇದೆಯಾ? ಯತ್ನಾಳ್ ಹಾಗೆ ಟೀಮ್ ಹೇಳ್ತಾ ಇರುವ ಈ ಮಾತನ್ನ ಗಂಭೀರವಾಗಿ ಪರಿಗಣಿಸಿ ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡಿ ಬೇರೊಬ್ಬ ಅಭ್ಯರ್ಥಿಯನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವ ಅನಿವಾರ್ಯತೆ ಇದೆಯಾ ಅನ್ನೋ ಪ್ರಶ್ನೆ ಇದ್ದೇ ಇದೆ. ಕಾದ್ ನೋಡೋಣ ಬಿಜೆಪಿ ಪಾಳೆಯ, ಅದರಲ್ಲೂ ಕೇಂದ್ರ ಬಿಜೆಪಿ ಪಾಳೆಯ ಈ ಆಂತರಿಕ ಭಿನ್ನಾಭಿಪ್ರಾಯವನ್ನ ಯಾವ ರೀತಿಯಾಗಿ ಪರಿಗಣಿಸುತ್ತೆ ಅಂತ ಹೇಳಿ. ಇದಿಷ್ಟು ಪಕ್ಕಾ ಪಾಲಿಟಿಕ್ಸ್ ನ ದೊಡ್ಡ ಸುದ್ದಿಯ ಹೈಲೈಟ್ಸ್. ಆದ್ರೆ ಇದೀಗ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಕಡೆಗೆ ಗಮನ ಕೊಡೋ ಸಮಯ ನಮ್ಮಲ್ಲಿ ಮಾತ್ರ. ಮತ್ತೊಂದ್ ಕಡೆ ವಿರೋಧ ಪಕ್ಷದ ಸ್ಥಾನದಲ್ಲಿದ್ರೆ ಬಿಜೆಪಿಯಲ್ಲೂ ಕೂಡ ಏನ್ ಕಮ್ಮಿ ಇಲ್ಲ ಗುಂಪುಗಾರಿಕೆ. ಬಹಿರಂಗವಾಗಿ ಯತ್ನಾಳ್ ಅವರು ತೊಡೆತಟ್ಟು ನಿಂತಿದ್ದಾರೆ ರಾಜ್ಯಾಧ್ಯಕ್ಷರ ವಿರುದ್ಧ. ಒಂದ್ ಕಡೆ ಯತ್ನಾಳ್, ಮತ್ತೊಂದ್ ಕಡೆಯಲ್ಲಿ BSY ಅಥವಾ ಅವರ ಪುತ್ರ ವಿಜಯೇಂದ್ರ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಈ ಆಂತರಿಕ ಕಲಹ. ಮಾತಿನ ಮಲ್ಲಯುದ್ಧ ಪ್ರತಿ ದಿನ ಕೂಡ ತೀವ್ರತೆಯನ್ನ ಹೆಚ್ಚು ಮಾಡ್ಕೊಳ್ತಾ ಸಾಕ್ತಾ ಇದೆ. ಯತ್ನಾಳ್ ನಮ್ಮ ತಂಡದವರು CM ಆಗ್ತಾರೆ ಅನ್ನೋ ಹೊಸ ಮಾತು ಹೇಳಿರೋದು ಕೇಸರಿ ಮನೆಯಲ್ಲಿ ಮತ್ತಷ್ಟು ಕೋಲಾಹಲಕ್ಕೆ ಕಾರಣವಾಗಿದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ.